ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಸಂದೇಶವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತು ನಿಮಗೆಲ್ಲ ಗೊತ್ತಿರೋ ಥರ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲೆಡೆ ಆಚರಿಸ್ತಾ ಇದ್ದಾರೆ. ಸ್ವಲ್ಪ ತಡ ಆಯಿತು ಕಾರ್ಯಕ್ರಮ ಶುರು ಮಾಡುವಂಥದ್ದು, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ. ಸೊ ನೀವು ಕೂಡ ಇವಾಗ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಯಾರಿಗಾದರೂ ನೀವು ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್, ಅದರ ಜೊತೆಗೆ ಕ್ರಿಸ್ಮಸ್ ವಿಶಸ್ಸನ್ನು ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆನೇ ಮಾತಾಡೋಣ. ಸೊ ಕ್ರಿಸ್ಮಸ್ ಹಬ್ಬ ಯಾಕೆ ಆಚರಿಸ್ತಾರೆ, ಸೊ ಹೇಗೆ ಶುರುವಾಯಿತು, ಸೊ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೋಸ್ಕರ ನಾನು ತೊಗೊಂಡು ಬಂದಿನಿ. ಸೊ ಅದನ್ನು ಕೂಡ ನಿಮಗೆ ಕೇಳ್ತೀನಿ, ನೋಡೋಣ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಹಾಗೆ ಅದರ ಜೊತೆಗೆ ನಿಮ್ಮ ಬಳಿ ಯಾವ್ದಾದ್ರು ಮಾಹಿತಿ ಇತ್ತು ಅಂತಂದರೆ ಕ್ರಿಸ್ಮಸ್ ಹಬ್ಬದ ಮೇಲಾಗಿರ್ಬೋದು, ಸೊ ಕ್ರಿಸ್ಮಸ್ ಹಬ್ಬ ಯಾಕೆ ಆಚರಿಸ್ತಾರೆ, ಸೊ ಏನಾದ್ರು ಕಥೆಗಳು ನಿಮಗೆ ಗೊತ್ತಿತ್ತು ಅಂತಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ನೀವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಅಂತಂದರೆ ಸೊ ನೀವು ಹೇಗೆ ಆಚರಿಸ್ತೀರಾ, ಸೊ ಏನೆಲ್ಲ ಪದ್ಧತಿಗಳಿರುತ್ತೆ, ಸೊ ಏನೆಲ್ಲ ರಿಚುವಲ್ಸ್ ಮಾಡ್ತೀರಾ ನೀವು ಹಬ್ಬದಲ್ಲಿ, ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನಮ್ಮ ವೀಕ್ಷಕರ ಜೊತೆಗೂ ಕೂಡ ನೀವು ಮಾಹಿತಿನ ಹಂಚ್ಕೋಬೋದು. ಹಾಗೆ ನಿಮಗೆ ಹಬ್ಬದ ಬಗ್ಗೆ ಯಾರೋ ಮಾಹಿತಿ ಗೊತ್ತಿತ್ತು ಅಂದರೆ ಯಾವ್ದಾದ್ರು ಪುಸ್ತಕದಲ್ಲಿ ಓದಿರೋವಂಥ ಮಾಹಿತಿ ಆಗಿರ್ಬೋದು, ಸೊ ಎಲ್ಲೋ ಕೇಳಿರೋವಂಥ ಮಾಹಿತಿ ಆಗಿರ್ಬೋದು. ಸೊ ನಿಮಗೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಏನೆಲ್ಲ ಮಾಹಿತಿ ಗೊತ್ತಿದೆ, ಹಾಗೆ ಏನೆಲ್ಲ ಮಾಡ್ತಾರೆ ರಿಚುವಲ್ಸ್ ಏನಾರು ಗೊತ್ತಿದ್ರೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಅದರ ಜೊತೆಗೆ ಇವತ್ತು ಸೋಮವಾರ ಆಗಿರೋದ್ರಿಂದ 2 ದಿನ ವೀಕೆಂಡ್ ಇತ್ತು, ಏನೆಲ್ಲ ಮಾಡಿದ್ರಿ, ಎಲ್ಲಿಗೆಲ್ಲ ಹೋಗಿದ್ರಿ, ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನಾನು ಕೂಡ ಹೇಳ್ತೀನಿ ನನ್ನ ವೀಕೆಂಡ್ ಹೇಗಿತ್ತು ಅಂತ. ಸೊ ಅದರ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಹಾಗೆ ಅದ್ರ ಜೊತೆಗೆ ಸೊ ವೈಕುಂಠ ಏಕಾದಶಿ ಕೂಡ ಆಯಿತು ನಮಗೆ ಶನಿವಾರ. ಸೊ ನೀವು ಅದನ್ನು ಕೂಡ ಮಾಡಿದ್ದೀರಾ ಅಂತಂದರೆ ಸೊ ಅದ್ರ ಬಗ್ಗೆ ಕೂಡ ನಿಮ್ಮದು ಹೇಗಾಯಿತು, ಎಲ್ಲೆಲ್ಲಿ ಹೋಗಿದ್ರಿ, ಏನಾದ್ರು ದೇವಸ್ಥಾನಗಳಿಗೆ ಹೋಗಿದ್ರಿ ಅಂತಂದರೆ ಸೊ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನಂದು ಕೂಡ ವೀಕೆಂಡ್ ಚೆನ್ನಾಗಿ ಕಳೀತು. ಸೊ ಏನಪ್ಪ ಅಂತಂದರೆ ಶನಿವಾರ ವೈಕುಂಠ ಏಕಾದಶಿ ಇತ್ತು. ಸೊ ಹಾಗಾಗಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕ್ಯೂ ತುಂಬ ದೊಡ್ಡದಿತ್ತು. ಸೊ ಆದರೂ ಕೂಡ ದರ್ಶನ ಮಾಡಿದಾಗ ತುಂಬ ಸಂತೋಷ ಆಯಿತು. ಸೊ ನೀವು ಕೂಡ ಹೇಳ್ಬೋದು ನಿಮ್ಮ ಒಂದು ಹಬ್ಬಗಳೆಲ್ಲ ಹೇಗೆ ನಡೀತಾ ಇದೆ, ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಸೊ ವೈಕುಂಠ ಏಕಾದಶಿ ಆಗಿರ್ಬೋದು, ಹೇಗೆ ನಡೀತು, ಹಾಗೆ 2 ದಿನ ಎಲ್ಲಿಗೆ ಹೋಗಿ ಬಂದಿದ್ರಿ, ಸೊ ಏನಾದ್ರು ಮಾಡಿದ್ರೆ ಹೊಸ ಥಿಂಗ್ಸ್ ಏನೋ ಟ್ರೈ ಮಾಡಿದರೆ, ಅಥವಾ ಎಲ್ಲಿಗಾರು ಹೊರಗಡೆ ಹೋಗಿದ್ರಿ, ಟ್ರಿಪ್ಸ್ಗೆ ಹೋಗಿದ್ರಿ, ಪಿಕ್ನಿಕ್ಸ್ಗೆ ಹೋಗಿದ್ರಿ, ಹಾಗೆ 2 ದಿನ ವೀಕೆಂಡಲ್ಲಿ ನೀವು ಏನೇನು ಮಾಡಿದ್ರಿ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತು ಮಾತಾಡ್ಬೋದು. ಹಾಗೆ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸೊ ನೋಡೋಣ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ಇವತ್ತು ಕೇಳುವಂಥ ಮೊದಲ ಪ್ರಶ್ನೆ ಯಾವುದಪ್ಪ ಅಂತ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರೋ ಥರ ಕ್ರಿಸ್ಮಸ್ ಹಬ್ಬವನ್ನು ಯೇಸು ಕ್ರಿಸ್ತನ ಜನ್ಮದಿನವನ್ನಾಗಿ ಆಚರಿಸ್ತಾರೆ. ಸೊ ಇದೆಲ್ಲ ಗೊತ್ತಿರೋವಂಥ ವಿಷಯ. ಸೊ ಯೇಸು ಕ್ರಿಸ್ತನ ತಂದೆಯ ಹೆಸರೇನು, ಇದು ಮೊದಲ ಕ್ವೆಶ್ಚನು. ಸೊ ನೋಡೋಣ ಯಾರು ಇದಕ್ಕೆ ಸರಿಯಾದ ಆನ್ಸರನ್ನು ಕೊಡ್ತಾರೆ ಅಂತ. ಸೊ ಜೀಸಸ್ಸಿನ ತಂದೆಯ ಹೆಸರೇನು ಅನ್ನೋದು ನನ್ನ ಮೊದಲ ಪ್ರಶ್ನೆ. ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ನಿಮಗೆ ಇದ್ರಿಗೆ ಉತ್ತರ ಗೊತ್ತಿತ್ತು ಅಂದರೆ ನೀವು ಅದನ್ನು ಕೂಡ ಹೇಳೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಏನೆಲ್ಲ ಗೊತ್ತಿದೆ ಮಾಹಿತಿಗಳಾಗಿರ್ಬೋದು, ಸೊ ನೀವು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಏನೆಲ್ಲ ಕೇಳಿದ್ದೀರಾ, ಸೊ ಹೇಗೆಲ್ಲ ಆಚರಿಸ್ತೀರಾ ನಿಮ್ಮ ಕಡೆಗೆ, ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಇವತ್ತು ನೀವು ಚರ್ಚಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ತುಂಬ ದೊಡ್ಡ ಕ್ಯೂ ಇರುತ್ತೆ. ಸೊ ಎಲ್ಲರೂ ನೋಡ್ತಾ ಇರ್ತೀರಾ. ಸೊ ಎಲ್ಲ ಈ ಥರ ಕ್ಯಾಪ್ ಹಾಕ್ಕೊಂಡು ನಿಂತಿರ್ತಾರೆ. ಸೊ ಇಲ್ಲ ಅಂತಂದರೆ ಕ್ಯಾಂಡಲ್ಸ್ನ ತೊಗೊಂಡಿರ್ತಾರೆ. ಸಾಕಷ್ಟು ರಿಚುವಲ್ಸ್ ಇರುತ್ತೆ. ಸೊ ಸಾಂಟಾ ಕ್ಲಾಸ್ ಬಗ್ಗೆ ಕೇಳಿರ್ತೀರಾ, ಸಾಕಷ್ಟೆಲ್ಲ ಇರುತ್ತೆ ಅಲ್ಲಲ್ಲ. ಸೊ ನೀವೆಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ಸೊ ನೋಡಿದ್ರೆ ಅಂದರೆ ಚರ್ಚಿಗೆ ಹೋಗೋರನ್ನಾದರೂ ಸೊ ಹೇಗೆ ಅನಿಸ್ತದೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಒಂದು ಕಲರವ ಹೇಗೆ ನಡೀತಾ ಇದೆ, ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗಿನ್ನು ಕೆಲವೊಬ್ಬ ಸ್ಕೂಲ್ಸಲ್ಲೆಲ್ಲ ರಜಾ ಕೊಡ್ತಾರೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗಿರುತ್ತೆ ರಜಾ, ಆಲ್ಮೋಸ್ಟ್ ನಿಮಗೆ ನ್ಯೂ ಇಯರ್ ತನಕ ರಜಾ ಇರುತ್ತೆ. ಸೊ ಅಕಸ್ಮಾತ್ ನಿಮಗೆ ರಜಾ ಇದೆ ಅಂತಂದರೆ ಈ ರಜದಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ನೋಡೋಣ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಈ ಹಬ್ಬದ ಬಗ್ಗೆ ಮಾತಾಡೋದಕ್ಕಾಗಿರ್ಬೋದು, ಅಥವಾ ಈ ಹಬ್ಬದ ಬಗ್ಗೆ ನಿಮ್ಮ ಬಳಿ ಇರುವಂಥ ಮಾಹಿತಿನ ಹಂಚ್ಕೊಳ್ಳೋದಕ್ಕಾಗಿರ್ಬೋದು. ಸೊ ಅದಕ್ಕೆ ಕೂಡ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಸೊ ಇವತ್ತು ನೀವು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಎಷ್ಟೆಲ್ಲ ನಿಮಗೆ ಮಾಹಿತಿ ಗೊತ್ತಿದೆ, ಸೊ ಏನೆಲ್ಲ ನೀವು ತಿಳ್ಕೊಂಡಿದ್ದೀರಾ, ಸೊ ಏನಾದ್ರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇರುತ್ತೆ. ಸೊ ಆಲ್ಮೋಸ್ಟ್ 8 7 ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಕಾಣಿಸುತ್ತೆ, ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಕೂಡ ಇದೆ. ಸೊ ನಿಮಗೆ ಕ್ರಿಶ್ಚಾನಿಟಿ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ಅದ್ರ ಜೊತೆಗೆ ಕ್ರಿಸ್ಮಸ್ಸಲ್ಲಿ ಕೂಡ ಜಾಸ್ತಿ ಮಾಹಿತಿನ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಆ ಮಾಹಿತಿಗಳು ಗೊತ್ತಿತ್ತು ಅಂದರೆ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಓದಿದ್ದೀರಾ ಅಂತಂದರೆ ಅದರ ಮಾಹಿತಿನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಹಾಗೆ ನಾನು ಇವತ್ತು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸೊ ಇವತ್ತಿನ ಪ್ರಶ್ನೆ, ಮೊದಲ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಕೇಳಿದ್ದೀನಿ. ಸೊ ಜೀಸಸ್ಸಿನ ತಂದೆಯ ಹೆಸರೇನು ಅಂದರೆ ಯೇಸು ಕ್ರಿಸ್ತನ ತಂದೆಯ ಹೆಸರೇನು. ಸೊ ನೀವು ಕೂಡ ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ಬೋದು. ಸೊ ನಿಮಗೆಲ್ಲ ಅದಕ್ಕೆ ಉತ್ತರ ಗೊತ್ತಿದ್ರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಅದರ ಜೊತೆಗೆ ಸಾಕಷ್ಟು ಪುಸ್ತಕದಲ್ಲಿ ನೀವೇನಾದ್ರು ಓದಿದ್ದೀರಾ ಅಂತಂದರೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಆಗಿರ್ಬೋದು, ಸೊ ಏನೆಲ್ಲ ರಿಚುವಲ್ಸ್ ಇರುತ್ತೆ ಅವ್ರ ಕಡೆಗೆ, ಸೊ ನಿಮಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ
ಸೊ ಅದ್ರ ಜೊತೆಗೆ ನಿಮ್ಮ ಬಳಿ ಬೇರೆ ಏನಾದರೂ ಮಾಹಿತಿ ಇತ್ತು ಅಂತ ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು ಇವತ್ತಿನ ದಿನ ಖಂಡಿತವಾಗ್ಲೂ. ಸೊ ಕತೆಗಳು ಸಾಕಷ್ಟು ಗೊತ್ತಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಅದನ್ನೆಲ್ಲ ವೀಕ್ಷಕರ ಜೊತೆಗೆ ಹಂಚ್ಕೋಬೋದು. ಸೊ ಅದ್ರ ಜೊತೆಗೆ ಯಾವ್ದಾದ್ರು ಹಾಡು ಹೇಳ್ತೀರಾ ಅಂತಂದರೆ ಕ್ರಿಸ್ಮಸ್ ಕ್ಯಾರಲ್ಸ್ ಅಂತ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ನಿಮ್ಮ ಬಳಿ ಯಾರು ನಿಮಗೆ ಗೊತ್ತಿತ್ತು ಅಂದರೆ ಅದನ್ನು ಕೂಡ ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಹೇಳ್ಬೋದು. ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಹಾಡನ್ನು ನೀವು ಹೇಳ್ತೀರಾ ಇವತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಅದ್ರ ಜೊತೆಗೆ ನಿಮ್ಮ ವೀಕೆಂಡ್ ಹೇಗಿತ್ತು, ಏನೆಲ್ಲ ಮಾಡಿದ್ರಿ ನಿಮ್ಮ ವೀಕೆಂಡಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನೀವು ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ನೋಡೋಣ ಯಾರೆಲ್ಲ ಹೇಳ್ತಾರೆ ಇವತ್ತು ಅವರ ಒಂದು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾನು ಆಗಲೇ ಹೇಳ್ತಾ ಇದ್ದಂಗೆ ಸೊ ನೀವು ಕೂಡ ಹೇಳ್ಬೋದು ನಿಮಗೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಏನಾದರೂ ಮಾಹಿತಿಗಳು ಗೊತ್ತಿತ್ತು ಅಂತಂದರೆ, ಏನಾದರೂ ಕತೆಗಳು ಗೊತ್ತಿತ್ತು ಅಂದರೆ, ಅದರ ಜೊತೆಗೆ ಏನಾದರೂ ಒಂದು ಹೊಸ ಹೊಸ ಫ್ಯಾಕ್ಟ್ಸ್ಗಳು ಗೊತ್ತಿತ್ತು ಅಂತಂದರೆ, ಸೊ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಆಗಿರ್ಬೋದು, ಹೇಗೆಲ್ಲ ರಿಚುವಲ್ಸ್ ಇರುತ್ತೆ, ಸೊ ಹೇಗೆ ಹಬ್ಬವನ್ನು ಆಚರಿಸ್ತಾರೆ, ಸೊ ನಿಮಗೆ ಏನೇ ಮಾಹಿತಿ ಗೊತ್ತಿದ್ರು ಅದನ್ನು ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ವಿಶಸ್ಸನ್ನು ನೀವು ಕೂಡ ತಿಳಿಸ್ಬೋದು. ಸೊ ಇವತ್ತು ನೀವು ಸ್ವಲ್ಪ ನಂಬರ್ನ ಕರೆಕ್ಟಾಗಿ ನೋಡಿಕೊಂಡು ಡಯಲ್ ಮಾಡಿ, ಸ್ವಲ್ಪ ನಂಬರಲ್ಲಿ ಚೇಂಜಸ್ ಇರೋದ್ರಿಂದ ಸೊ ಖಂಡಿತವಾಗ್ಲೂ ನೋಡಿಕೊಂಡು ಸ್ವಲ್ಪ ಡಯಲ್ ಮಾಡಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಬಗ್ಗೆ ಕೂಡ ಮಾತಾಡ್ಬೋದು. ಅದರ ಜೊತೆಗೆ ಸೊ ನಿಮ್ಗೆ ಏನಾದ್ರು ಹೊಸ ಏನಾದ್ರು ಮಾಹಿತಿಗಳು ಗೊತ್ತಿತ್ತು ಅಂದರೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ಸ್ಪೆಷಲಿ ನಿಮ್ಮ ವೀಕೆಂಡ್ ಹೇಗಿತ್ತು, ಸೊ ಏನು ಮಾಡಿದ್ರಿ 2 ದಿನ ಶನಿವಾರ ಭಾನುವಾರ, ಸೊ ನಿಮ್ಮ ವೀಕೆಂಡ್ ನೀವು ಹೇಗೆ ಕಳೆದ್ರಿ ಅನ್ನೋದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಸೊ ಎಲ್ಲಿಗಾದ್ರೂ ಹೊರಗಡೆ ಹೋಗಿದ್ರಾ, ಏನಾದ್ರು ಟಿಪ್ಸ್ಗಳು ಮಾಡಿದ್ರಾ, ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಎಸ್, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಎಸ್, ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್, ಅದ್ರ ಜೊತೆಗೆ ಕ್ರಿಸ್ಮಸ್ ವಿಶಸ್ಸನ್ನು ಕೂಡ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಹಾಗೆ ನಿಮ್ಮ ಊರಲ್ಲಿ ಇತ್ತೀಚೆಗೆ ಸ್ವಲ್ಪ ವ್ರತಗಳೆಲ್ಲ ನಡೀತಾ ಇರುತ್ತೆ, ರಥ ತೇರು ಎಲ್ಲ ಎಳೆಯೋದೆಲ್ಲ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಇವಾಗ ವೆಂಕಟೇಶ್ವರನ ಪೂಜೆ ಮಾಡ್ತಾ ಇರ್ತಾರೆ ಈ ಟೈಮಲ್ಲಿ. ಸೊ ನಿಮ್ಮ ಕಡೆಗೆ ಏನಾದ್ರು ದೇವಸ್ಥಾನಗಳಲ್ಲಿ ತೇರುಗಳು ನಡೀತಾ ಇತ್ತು ಅಂತಂದರೆ ಅದ್ರ ಬಗ್ಗೆ ಕೂಡ ಮಾಹಿತಿನ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಿಮ್ಮ ಊರಲ್ಲಿ ಏನು ನಡೀತಾ ಇದೆ, ಹಬ್ಬಗಳು, ತೇರು, ಜಾತ್ರೆ ಎಲ್ಲದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನೂರ್ಜಾನ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನೂರ್ಜಾನ್. ನಮಸ್ತೆ ನೂರ್ಜಾನ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚಿತ್ರದುರ್ಗದಿಂದ, ಅಡ್ಡಿಗೋಡ್ರಳ್ಳಿ ಅನ್ನೋ ಹಳ್ಳಿಯಿಂದ. ಓಕೆ, ಸೂಪರ್. ಸೊ ಹೇಳಿ, ಏನು ಮಾಡ್ಕೊಂಡಿರೋದು ನೀವು? ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಓಕೆ, ಸೊ ಇವಾಗ ಓದ್ತಾ ಇದ್ದೀರಾ 8th ಸ್ಟ್ಯಾಂಡರ್ಡು? ಎಸ್ ಮ್ಯಾಮ್. ಓಕೆ, ಸೊ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ ಅಂತ ಕಾಣಿಸುತ್ತಲ್ವಾ ಕ್ರಿಶ್ಚಿಯಾನಿಟಿ ಬಗ್ಗೆ? ಎಸ್ ಮ್ಯಾಮ್, ಇನ್ನೊಂದ್ಸಲ ಹೇಳಿ. ನಿಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ರಿಶ್ಚಿಯಾನಿಟಿ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ತಾನೆ? ಎಸ್ ಮ್ಯಾಮ್. ಓಕೆ, ಸೊ ಏನಾದರೂ ಹೇಳ್ತೀರಾ ಕ್ರಿಸ್ಮಸ್ ಯಾಕೆ ಆಚರಿಸ್ತಾರೆ, ಸೊ ಅದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಗೊತ್ತಿತ್ತು ಅಂದರೆ ಹಂಚ್ಕೋತೀರಾ ನಮ್ಮ ಜೊತೆಗೆ? ಎಸ್ ಮ್ಯಾಮ್. ಅವರು ಯೇಸು ಕ್ರಿಸ್ತ ಅವರು ಜನಿಸಿದಂತ ಈ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸ್ತಾ ಇರ್ತಾರೆ. ಸೂಪರ್. ಹಾಂ, ಎಸ್ ಮ್ಯಾಮ್. ಓಕೆ, ಸೊ ನಾನು ಆಗಲೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ, ನಿಮ್ಗೆ ಅದ್ರ ಉತ್ತರ ಗೊತ್ತಿದೆಯಾ? ಎಸ್ ಮ್ಯಾಮ್. ಜೋಸೆಫ್ ಯೇಸು ಕ್ರಿಸ್ತ ಅವರ ತಂದೆ ಹೆಸರು. ಎಸ್, ಸೂಪರ್, ಸರಿಯಾದ ಉತ್ತರ ಜೋಸೆಫ್. ಸೊ ಹೇಗೆ ಗೊತ್ತಾಯ್ತು? ಅದನ್ನು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಾ? ಎಸ್ ಮ್ಯಾಮ್, ಓದಿದ್ವಿ. ಓಕೆ, ಸೂಪರ್. ಸೊ ಇವತ್ತಾದ್ರೂ ಹಾಡು ಹೇಳ್ತೀರಾ ಅಥವಾ ಯಾವ್ದಾದ್ರು ಪೋಯಮ್ ಹೇಳ್ತೀರಾ ನಿಮ್ಮ ಕಡೆಯಿಂದ? ಪೋಯಮ್. ಎಸ್. ಹಾಂ, ಹೇಳಿ ಪೋಯಮ್. ನೇಗಿಲ ಹಿಡಿದ ಯೋಗಿ, ಆ ಪೋಯಮ್ ಹೇಳ್ತೀನಿ. ಓಕೆ, ಹೇಳಿ. ಹೇಳಮ್ಮ? ಹಾಂ, ಹೇಳಿ. ನೇಗಿಲ ಹಿಡಿದ ಹೊಲದಳು ಆಡುವ ಉಳುವ ಯೋಗಿಯ ನೋಡಲ್ಲಿ, ಓ ನೇಗಿಲ ಹಿಡಿದ ಹೊಲದಳು ಆಳುವ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯು ಪೂಜೆಯು ಕರ್ಮವೇ ಫಲ ಸಾಧನವು, ಫಲವನ್ನು ಬಯಸದ ಸೇವೆಯು ಪೂಜೆಯು ಕರ್ಮವೇ ಫಲ ಸಾಧನವು, ಕಷ್ಟಗಳನ್ನವ ದುಡಿವನಿ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಎಸ್, ನೂರ್ಜಾನ್ ಅವರೇ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ನನಗೆ ಡ್ರಾಯಿಂಗ್ ಸಬ್ಜೆಕ್ಟ್ ಇಷ್ಟ. ಡ್ರಾಯಿಂಗ್ ಇಷ್ಟ. ಸಬ್ಜೆಕ್ಟ್ಸ್ಗಳಲ್ಲಿ ಮೇನ್ ಸಬ್ಜೆಕ್ಟ್ಸ್ಗಳಲ್ಲಿ? ಸೋಷಿಯಲ್ ಇಷ್ಟ ಆಗುತ್ತೆ. ಓಕೆ, ಸೂಪರ್. ಸೊ ಡ್ರಾಯಿಂಗ್ ಅಂದರೆ ನೀವು ಸಾಕಷ್ಟು ಡ್ರಾಯಿಂಗ್ಸ್ ಮಾಡ್ತಾ ಇರ್ತೀರಾ, ಯಾವ ಥರ ಡ್ರಾಯಿಂಗ್ಸ್ ಮಾಡ್ತೀರಾ ನೀವು? ನೇಚರಿನ ಸಂಬಂಧಪಟ್ಟಂತೆ ಡ್ರಾಯಿಂಗ್ ಮಾಡ್ತಾ ಇರ್ತೀನಿ. ಓಕೆ, ನೇಚರ್ ಲ್ಯಾಂಡ್ಸ್ಕೇಪ್ ಎಲ್ಲ ಬಿಡಿಸ್ತಾ ಇರ್ತೀರಾ. ಪೇಂಟ್ ಮಾಡ್ತೀರಾ ಅಥವಾ ಪೆನ್ಸಿಲ್ ಸ್ಕೆಚ್ ಮಾಡ್ತೀರಾ ನೀವು? ಪೇಂಟ್ ಮ್ಯಾಮ್. ಪೇಂಟ್ ಮಾಡ್ತೀರಾ? ಓಕೆ, ಸೂಪರ್.
ಸೊ ಎಸ್ ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತಾ ನಿಮ್ಮ ಕಡೆಯಿಂದ? ಎಸ್ ಮ್ಯಾಮ್, ನಮ್ ಸಿಸ್ಟರ್ ರಹೀನಾ ಅವರಿಗೆ ಹೇಳ್ಬೇಕು ಮ್ಯಾಮ್. ಓಕೆ, ತಿಳಿಸಿ ಅವ್ರಿಗೆ. ಗುಡ್ ಈವ್ನಿಂಗ್ ಅಕ್ಕ. ಸಿಸ್ ರಹೀನಾ ಅವರಿಗೆ ಇವತ್ತು 100 ಅವ್ರ ಕಡೆಯಿಂದ. ಸೊ ಏನು ಹೇಳಿ, ಗುಡ್ ಈವ್ನಿಂಗ್ ಅಲ್ವಾ? ಸೊ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀನಿ ನೀವು ಜನರೇ. ಎಸ್ ಮ್ಯಾಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಮ್ಯಾಮ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಂದು ಪೋಯಮನ್ನು ಕೂಡ ಹೇಳಿದ್ರು. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಪೋಯಮ್ ಹೇಳೋದಕ್ಕೆ, ಅಥವಾ ಯಾವ್ದಾದ್ರು ನಿಮ್ಮ ಬಳಿ ಯಾವ್ದಾದ್ರು ಒಂದು ಹಾಡುಗಳಾಗಿರ್ಬೋದು, ಕ್ಯಾರಲ್ಸ್ ಆಗಿರ್ಬೋದು ಗೊತ್ತಿದ್ರೆ ಇವತ್ತು ಕಾರ್ಯಕ್ರಮದ ಮುಖಾಂತರ ಅದನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ಅವರು ಕೂಡ ಮಾಹಿತಿಯನ್ನು ಹೇಳಿ. ಸೊ ಎಸ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಸೊ ತಾಯಿಯ ಹೆಸರನ್ನ ಹೇಳಬೇಕು. ಸೊ ಯೇಸು ಕ್ರಿಸ್ತ ಅವರ ತಾಯಿಯ ಹೆಸರೇನು, ಜೀಸಸ್ಸಿನ ತಾಯಿಯ ಹೆಸರೇನು ಅನ್ನೋದು ಈಗ ಕೇಳ್ತಾ ಇರೋವಂಥ ಪ್ರಶ್ನೆ. ಸೊ ಅದಕ್ಕೆ ಕೂಡ ನೀವು ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಅವ್ರು ಹೇಳಿದ್ರು ತಂದೆ ಹೆಸರು ಜೋಸೆಫ್ ಅಂತ ಸರಿಯಾದ ಉತ್ತರವನ್ನು ಕೊಟ್ಟರು. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಯೇಸು ಕ್ರಿಸ್ತ ಅಂದರೆ ಜೀಸಸ್ ಅವರ ತಾಯಿಯ ಹೆಸರೇನು, ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂದರೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು ಓಬಣ್ಣ ಅಂತೇಳಿ. ಹೇಳಿ. ಓಬಣ್ಣ, ಚಿತ್ರದುರ್ಗ, ಲಕ್ಷ್ಮೀ ಸರ್. ಓಕೆ, ಹೇಳಿ, ಏನು ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ ಮಾಡ್ತಾ ಇದ್ವಿ. ವ್ಯವಸಾಯ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಯಾವ ಬೆಳೆ ಬೆಳೀತಾ ಇದ್ದೀರಾ ನೀವು? ಏನು ಬೆಳೆ ಹಾಕಿದ್ದೀರಾ? ಈ ವರ್ಷ ಮಳೆ ಇಲ್ಲ ಮೇಡಮ್ ಅವರೇ, ಏನು ಬೆಳೆಯಕ್ಕೆ ಮೆಕ್ಕೆಜೋಳ ಬೆಳಿತಿದ್ವಿ. ಓಕೆ, ಹಾಂ, ಬರಗಾಲ. ಓಕೆ, ಸೊ ಹಾಗಾಗಿ ಏನು ಹಾಕಿಲ್ಲ ಈಗ? ಅದು ಆಗತಿ, ಏನೂ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲದ್ದು. ಓಕೆ, ಸೊ ಇದನ್ನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮಗೆ? ಯೇಸು ಕ್ರಿಸ್ತನ ತಾಯಿ ಹೆಸರು. ಹೌದು, ತಾಯಿ ಹೆಸರು ಗೊತ್ತಾ ನಿಮಗೆ? ಮೇರಿ ಅಂತ ಮೇಡಮ್ ಅವರೇ. ಹೌದು, ಮೇರಿ ಸರಿಯಾದ ಉತ್ತರ. ಹೇಗೆ ಗೊತ್ತಾಯ್ತು? ಯಾರಾದ್ರೂ ಹೇಳ್ಕೊಟ್ರಾ? ನಾವು ಓದಿದೀವಿ ಮೇಡಮ್ ಅವರೇ. ವಾ, ಓಕೆ. ಸೊ ಹಾಗಾಗಿ ಗೊತ್ತಾಯ್ತು ನಿಮ್ಗೆ ಹೆಸರು. ಸೊ ಮತ್ತೆ ಏನಾದ್ರು ನಿಮ್ಗೆ ಮಾಹಿತಿ ಗೊತ್ತಿದೆನಾ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ? ಹ್ಞೂ ಮೇಡಮ್. ಹಾ, ಹೇಳಿ. ಹಲೋ. ಹಲೋ. ಓಕೆ, ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತಾ? ನಮ್ಮ ಮಗ ಸಮರ್ಥ ಅಂತೇಳಿ, ದೇವ ಸಮರ್ಥ ಮೇಡಮ್ ಅವರೇ. ಓಕೆ. ಚೆನ್ನಾಗಿ ಓದ್ಬೇಕಂತೇಳಿ ಆಸೆ. ಓಕೆ, ಸೂಪರ್. ಸಮರ್ಥ ಅವ್ರಿಗೆ ನಿಮ್ಮ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್, ಹಾಗೆ ಬೆಸ್ಟ್ ವಿಶಸ್. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಥ್ಯಾಂಕ್ ಯು, ಬಾಯ್ ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಅವರ ಮಗ ಸಮರ್ಥ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ಹೇಳ್ತಾ ಇದ್ರು. ಸೊ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅರೆ, ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿಯಿಂದ ಸ್ವಲ್ಪ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಾಗೆ ಆರಾಮಾಗಿ ಮಾತಾಡ್ಬೋದು. ಸೊ ಲೌಡ್ ಸ್ಪೀಕರ್ ಕೂಡ ಆಫ್ ಮಾಡಿ ಮಾತಾಡಿ. ಅಕಸ್ಮಾತ್ ಅದು ಆನ್ ಇತ್ತು ಅಂತಂದರೆ ಸ್ವಲ್ಪ ಮೈಕ್ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ. ಸೊ ಹೊರಗಡೆದೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಜಾಸ್ತಿ ಕೇಳಿಸುತ್ತೆ. ಸೊ ಆ ರೀತಿ ಎಲ್ಲ ಆಗೋದು ಬೇಡ. ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಿರೋದ್ರಿಂದ ಸೊ ನಿಮ್ಗೆ ಏನು ಗೊತ್ತಿದೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ? ಸೊ ಏನಾದ್ರು ನೀವು ಕೇಳಿದ್ದೀರ ಅನ್ನೋದಾದರೆ, ಸೊ ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿಗಳು ಗೊತ್ತಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಮೂರನೇ ಪ್ರಶ್ನೆ ಬಂದುಬಿಟ್ಟು, ಸೊ ಕ್ರಿಸ್ಮಸ್ ಹಬ್ಬದ ಟೈಮಲ್ಲಿ ಸೊ ಒಬ್ಬರು ತಾತ ಬರ್ತಾರೆ, ನಿಮಗೆಲ್ಲ ಗಿಫ್ಟ್ಸ್ ಕೊಡ್ತಾರೆ. ಅವ್ರ ಹೆಸರೇನು? ಸೊ ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ಇನ್ನೊಂದ್ಸಲ ಪ್ರಶ್ನೆನ ರಿಪೀಟ್ ಮಾಡ್ತೀನಿ. ಸೊ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಸೊ ಒಬ್ಬರು ತಾತ ಬರ್ತಾರೆ, ಸೊ ಕೈಯಲ್ಲಿ ಗಿಫ್ಟ್ಸ್ ಎಲ್ಲ ಹಿಡ್ಕೊಂಡು ಬರ್ತಾರೆ. ಸೊ ಅವ್ರ ಹೆಸರು ಏನು? ಸೊ ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ನಿಮಗೆ ಉತ್ತರ ಗೊತ್ತಿತ್ತು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಉತ್ತರವನ್ನು ಹೇಳೋದಕ್ಕೆ, ಸರಿಯಾದ ಉತ್ತರವನ್ನು ಕೊಡೋದಕ್ಕೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಎಸ್, ಸೂಪರ್. ಸೊ 2 ದಿನ ವೀಕೆಂಡ್ ಏನೆಲ್ಲ ಮಾಡಿದ್ರಿ ನೀವು? CPU ರಿಪೇರ್ ಮಾಡ್ಕೊಂಡೆ ಮೇಡಮ್. ಹೇಳಿ. CPU ರಿಪೇರ್ ಮಾಡ್ಕೊಂಡೆ, ಟೈಪಿಂಗ್ ಮಾಡೋದು ಕಲಿತೆ. CPU ರಿಪೇರಿ ಮಾಡ್ತಾ ಇದ್ರಿ, ಕೆಟ್ಟೋಗ್ಬಿಟ್ಟಿತ್ತ ಅದು? ಹೌದು. ಏನಾಗಿತ್ತು CPUಗೆ? ಏನು ಹಾಕಿದ್ರಿ? 6 ತಿಂಗಳಾಗಿತ್ತು ಮೇಡಮ್, ಯೂಸ್ ಮಾಡಿರಲಿಲ್ಲ, ತೆಗೆದು ನೀಟಾಗಿ ಒರೆಸಿ ಎಲ್ಲ ಅದ್ರಾಗೆ ಹಾಕಿದೆ. ಸೊ ಎಲ್ಲ ಓಪನ್ ಮಾಡಿಬಿಟ್ಟು ಮತ್ತೆ ಫಿಕ್ಸ್ ಮಾಡಿದ್ರಿ? ಸೊ ಏನಾದ್ರು ಹಾಳಾಗಿತ್ತ, ಏನಾದ್ರು ರಿಪ್ಲೇಸ್ ಮಾಡಿದ್ರಾ CPU-ಯಲ್ಲಿ? ಮಾಡಿದೆ. ಏನು ಚೇಂಜ್ ಮಾಡಿದ್ರಿ? ಅದೇ ಮೇಡಮ್, ಮದರ್ ಬೋರ್ಡು ಎಲ್ಲ ಇತ್ತು, ಓಕೆ, ಕರೆಕ್ಟ್ ಆಯ್ತು. ಮತ್ತೆ ಪ್ಲಗ್ ತೆಗೆದು ಪ್ಲಗ್ ಹಾಕಿದ್ದು ಬಂತು. ಓಕೆ, ಸ್ವಲ್ಪ ಡಸ್ಟ್ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಹೌದು ಮೇಡಮ್, ಹೌದು. ಓಕೆ, ಸೂಪರ್. ಸೊ ಇದನ್ನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮಗೆ? ಸಾಂತಾ ಕ್ಲಾಸ್. ಹೇಳಿ. ಕ್ರಿಸ್ಮಸ್. ಎಸ್, ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಿಮ್ಗೆ ಏನು ಗೊತ್ತಿದೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ? ಇಲ್ಲ ಮೇಡಮ್, ನಾವು ಮಾಡಲ್ಲ.
ನಮ್ಮ ಓಕೆ ಅತ್ತೆ ಮಾಡ್ತಾರೆ, ಅಲ್ಲಿ ಮನೇಲಿ ಮಾಡ್ತಾರೆ ಅವ್ರ ಮನೆಗೆ. ಓಕೆ. ನಮ್ಮ ಮನೇಲಿ ಮಾಡಲ್ಲ ಮೇಡಮ್, ರೂಲ್ಸ್ ಇಲ್ಲ. ಸೊ ಎಲ್ಲಿ ನಿಮ್ಗೆ ಏನಾದ್ರು ಗೊತ್ತಾ ನಿಮ್ಗೆ ಕ್ರಿಸ್ಮಸ್ ಹಬ್ಬ ಹೇಗೆ ಮಾಡ್ತಾರೆ ಅಂತೆಲ್ಲ? ಹಾ ಗೊತ್ತು ಮೇಡಮ್, ಕ್ಯಾಂಡಲ್ ಹಚ್ತಾರೆ, ಹ್ಮ್ ಒಂದ್ 5 ನಿಮಿಷ ಧ್ಯಾನ ಮಾಡ್ತಾರೆ ಅಲ್ಲಿ ಒಳಗೆ. ಹ್ಮ್ ಯಾರು ಗಲಾಟೆ ಮಾಡಂಗಿಲ್ಲ, ಸೈಲೆಂಟ್ ಓಕೆ. ಆಗಿರ್ಬೇಕು. ಹಾ ಓಕೆ. ಕ್ವಶನ್ ಕೇಳಿದ್ರಲ್ಲ, ಕೇಳಿದ್ರೆ ಮೇಡಮ್ ಅದು ಈಗ ಕೇಳಿದ್ರಲ್ಲ. ಏನ್ ಕೇಳ್ದೆ ಹೇಳಿ ನನ್ನ ಕ್ವಶನ್. ನಿಮ್ಗೆ ನೋಡ್ತಾ ಇದ್ರೆ ನೀವು ಟಿವಿನ? ಹಾ ನೋಡ್ತಿದ್ದೀನಿ, ಸೊ ಗೊತ್ತಾಯ್ತಾ ನಿಮ್ಗೆ ಉತ್ತರ ಏನಂತ? ಅಂತ ಕ್ಲಾಸ್. ಎಸ್, ಸರಿಯಾದ ಉತ್ತರ ಸ್ಯಾಂಟಾ ಕ್ಲಾಸ್. ಸೊ ಇದು ಹೇಗೆ ಗೊತ್ತಾಯ್ತು? ಹಾ ಎಲ್ಲಿ ನೋಡಿದ್ರೆ ಸ್ಯಾಂಟಾ ಕ್ಲಾಸ್ನ ನೀವು? ಇಲ್ಲ ಮೇಡಮ್, ನೆನ್ಪು ಬಂತು ಈಗ. ನೀವು ನೋಡಿದ್ರೆ ಸ್ಯಾಂಟಾ ಕ್ಲಾಸ್ನ? ಹ್ಞೂ ಮೇಡಮ್. ಎಲ್ಲಿ ನೋಡಿದ್ದೀರಾ? ಚಾಕ್ಲೇಟ್ ಕೊಡ್ತಾರೆ ಮೇಡಮ್ ಅವರು. ಚಾಕ್ಲೇಟ್ ಕೊಡ್ತಾರೆ, ಎಲ್ಲಿ ನೋಡಿದ್ದೀರಾ ಅವ್ರನ್ನ? ನಮಗೆ ಸ್ಕೂಲಾಗಿದ್ದ ಕೊಡಕ್ ಬಂದಿದ್ರು ಮೇಡಮ್. ಓಕೆ. ಸೊ ಸ್ಕೂಲಲ್ಲಿ ಬಂದಿದ್ರು, ಅವಾಗ ನೋಡಿದ್ದೀರಾ? ಹಾಸ್ಟೆಲ್ ಬಂದಿರು ಮೇಡಮ್ ಕ್ರಿಸ್ಮಸ್ ಹಬ್ಬಕ್ಕೆ. ಓಕೆ. ಮೇಡಮ್ ವಿಶ್ ಮಾಡ್ಬೇಕಾಯ್ತು. ಹಾ, ವಿಶ್ ಮಾಡಿ ಮೇಡಮ್. ಕರ್ನಾಟಕ ಜನತೆಗೆ ಕ್ರಿಕೆಟ್ ಮ್ಯಾಚ್ ಆಡ್ತಿರೋರಿಗೆ ಶುಭವಾಗಲಿ, ಗೆಲ್ಲಿ ಬನ್ನಿ, ಓಕೆ ಗೆದ್ದು ಬನ್ನಿ. ಓಕೆ, ಸೂಪರ್. ಸೊ ಯಾರೆಲ್ಲ ಟಿವಿ ನೋಡ್ತಾರೋ ಎಲ್ರಿಗೂ ಕೂಡ ಮ್ಯಾಚ್ ನೋಡ್ತಾನೆ ಇದ್ದೀನಿ ಮೇಡಮ್. ಓಕೆ. ನನಗೆ ಇಷ್ಟ ಮೇಡಮ್ ಕರ್ನಾಟಕ ಅಂದ್ರೆ. ಎಲ್ಲ ಟೀಮ್ಗೂ ಚೆನ್ನಾಗಾಗ್ಲಿ ಮೇಡಮ್. ಸೊ ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಎಲ್ಲರಿಗೂ Okay, ಸಪೋರ್ಟ್ super. ಮಾಡ್ತಾ ಇದ್ದೀನಿ ಮೇಡಮ್. ಸೊ ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತೀರಾ, ಓಕೆನಾ? ಹೌದು ಮೇಡಮ್, ಹೌದು ಮೇಡಮ್. ಥ್ಯಾಂಕ್ ಯು. ಶುಭ Thank you, madam. ಸಂಜೆ. ಬಾಯ್ ಬಾಯ್. ಬಾಯ್ ಮೇಡಮ್. ಎಸ್, ನೀವು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ಬೋದು. ಸೊ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ಅದರ ಜೊತೆಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಗೊತ್ತಿತ್ತು ಅಂತಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಅವ್ರು ಹೇಳಿದ ಸರಿಯಾದ ಉತ್ತರ ಸ್ಯಾಂಟಾ ಕ್ಲಾಸ್. ನಾನಾಗಲೇ ಹೇಳ್ತಾ ಇದ್ದೆ. ಸೊ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಒಬ್ಬರು ತಾತ ಬರ್ತಾರೆ, ಗಿಫ್ಟ್ಸ್ ಕೊಡ್ತಾರೆ. ಸೊ ಅವ್ರ ಹೆಸರೇನು ಅಂತ ನಾನು ಕೇಳಿದ್ದೆ. ಸೊ ಸರಿಯಾದ ಉತ್ತರವನ್ನು ಅವರು ಕೂಡ ಕೊಟ್ಟರು. ಸೊ ಇನ್ನೊಂದು ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಸೊ ಯೇಸು ಕ್ರಿಸ್ತನ ಜನ್ಮ ಸ್ಥಳ ಯಾವುದು? ಸೊ ಯಾವ ಸ್ಥಳದಲ್ಲಿ ಅವರು ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ನೀವು ಕೂಡ ಮಾಹಿತಿನ ಹಂಚ್ಕೋಬಹುದು, ನಿಮಗೆ ಗೊತ್ತಿತ್ತು ಅಂತಂದ್ರೆ. ಅದರ ಜೊತೆಗೆ ಸೊ ನಿಮ್ಗೆ ಏನಾದ್ರು ಕಥೆಗಳು ಗೊತ್ತಿತ್ತು ಅಂದ್ರೆ, ಕ್ರಿಶ್ಚಿಯನ್ಸ್ ಹಬ್ಬದಾಗಿರ್ಬೋದು, ಬೇರೆ ರಿಲೇಟೆಡ್ ಏನಾದ್ರು ಕಥೆಗಳು ಗೊತ್ತಿತ್ತು ಅಂದ್ರೆ ಅದನ್ನ ಕೂಡ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದ ಮುಖಾಂತರ ಖಂಡಿತವಾಗ್ಲೂ ಹಂಚ್ಕೋಬಹುದು. ಅದ್ರ ಜೊತೆಗೆ ಏನಾದ್ರು ಮಾಹಿತಿಗಳು ಗೊತ್ತಿತ್ತು ಅಂತಂದ್ರೆ ಅದನ್ನ ಕೂಡ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ನಿಮ್ಗೆ ಏನಾದ್ರು ಕ್ಯಾರಲ್ಸ್ ಗೊತ್ತಿತ್ತು ಅಂದ್ರೆ, ಕ್ಯಾರಲ್ಸ್ ಅಂತ ಅಂದ್ರೆ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಕೆಲವೊಂದು ಹಾಡುಗಳನ್ನ ಹೇಳ್ತಾರೆ. ಸೊ ಈ ಸಮಯದಲ್ಲಿ ಮಾತ್ರ ಹೇಳ್ತಾರೆ ಕೆಲವೊಂದು ಹಾಡುಗಳನ್ನ. ಸೊ ಹಾಡುಗಳು ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಅದನ್ನ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ನೀವು ಹೇಳ್ಬೋದು. ಅದರ ಜೊತೆಗೆ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಕ್ರಿಸ್ಮಸ್ ಹಬ್ಬದ ಅಂತಂದ್ರೆ ನಿಮ್ಮ ಮನೆ ಹತ್ರ ಏನಾದರೂ ಅಥವಾ ಸರೌಂಡಿಂಗ್ ಅಲ್ಲಿ ಏನಾದ್ರು ಚರ್ಚ್ಗಳಿದ್ದು, ಸೊ ನೀವು ಚರ್ಚ್ಗಳಲ್ಲಿ ನೋಡ್ತಾ ಇದ್ರಿ ಅಂತಂದ್ರೆ ಸೊ ಹೇಗೆ ಆಚರಿಸ್ತಾರೆ ಕ್ರಿಸ್ಮಸ್ ಹಬ್ಬವನ್ನ? ಸೊ ಅವ್ರು ಹೇಳೋ ಥರ ಖಂಡಿತವಾಗ್ಲೂ ಕ್ಯಾಂಡಲ್ಸ್ ಹಚ್ತಾರೆ, ಸೊ ಅಲ್ಲಿ ಪ್ರೇ ಮಾಡ್ತಾರೆ. ಸೊ ಇನ್ನು ಬೇರೆ ಬೇರೆ ಏನೇನೆಲ್ಲ ರಿಚುವಲ್ಸ್ ಇರುತ್ತೆ ಅವ್ರ ಕಡೆಗೆ, ಸೊ ಏನೆಲ್ಲ ಮಾಡ್ತೀರಾ? ಸೊ ನೀವು ಕೂಡ ಕ್ರಿಸ್ಮಸ್ ಆಗಿದ್ರೆ ನೀವು ಕೂಡ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಅಂತಂದ್ರೆ ಸೊ ನೀವು ಹೇಗೆ ಆಚರಿಸ್ತೀರಾ? ಸೊ ಸ್ವಲ್ಪ ನಮ್ಮ ಮಾಹಿತಿಗಳು ನಮಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅದನ್ನು ಕೂಡ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ನಿಮ್ಗೆ ಏನಾದ್ರು ಹೊಸ ಹೊಸ ಮಾಹಿತಿಗಳು ಗೊತ್ತಿತ್ತು ಅಂತಂದರೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಸೊ ಕ್ರಿಸ್ಮಸ್ ಹಬ್ಬದ ಯಾಕೆ ಆಚರಿಸ್ತಾರೆ, ಸೊ ಹೇಗೆ ಬಂತು, ಇದು ಹೇಗೆ ಶುರುವಾಯಿತು, ಸೊ ಕ್ರಿಸ್ಮಸ್ ಹಬ್ಬ ಯೇಸು ಕ್ರಿಸ್ತ ಹುಟ್ಟಿದ ರೀತಿ ಹೇಗಿತ್ತು, ಸೊ ಕಥೆಗಳೆಲ್ಲ ಇರುತ್ತೆ ಅದಕ್ಕೆಲ್ಲ. ಸೊ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ನೀವು ಹಂಚ್ಕೋಬಹುದು. ಸೊ ಅದರ ಜೊತೆಗೆ ನೀವೇನಾದ್ರು ಕ್ರಿಸ್ಮಸ್ ಹಬ್ಬವನ್ನು ಯಾವಾಗಾದ್ರೂ ಸೆಲೆಬ್ರೇಟ್ ಮಾಡಿದಿರಾ ಅಂತಂದರೆ ಸೊ ಅವ್ರು ಹೇಳಿದ್ರೆ ಸ್ಯಾಂಟಾ ಕ್ಲಾಸ್ ನೋಡಿದ್ದೀನಿ ಅಂತ ಹೇಳಿದ್ರು. ಸೊ ಕೆಲವೊಂದು ಕಡೆ ಎಲ್ಲ ಸ್ಯಾಂಟಾ ಕ್ಲಾಸ್ ನೋಡಿರ್ತೀರಾ, ಎಲ್ಲ ಒಂದು ಪ್ಲೇಸ್ ಎಲ್ಲ ಇರುತ್ತೆ. ಸೊ ಆ ರೀತಿ ನೀವೇನಾದ್ರು ನೋಡಿದಿರಾ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾಹಿತಿಯನ್ನು ಇವತ್ತು ಕಾರ್ಯಕ್ರಮದ ಮುಖಾಂತರ ಹಂಚ್ಕೋಬಹುದು. ಸೊ ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಒಂದ್ಸಲ ಸುತ್ತಮುತ್ತ ನೋಡ್ತಾ ಇರೋ ಥರ ಈ ಹ್ಯಾಟ್ಗಳಾಗಿರ್ಬೋದು, ಸೊ ಎಲ್ಲ ಕಡೆ ರೆಡ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಒಂಥರ ಕ್ಯಾಂಡಲ್ ಎಲ್ಲ ಇರುತ್ತೆ, ಅದು ಒಂಥರ ಬೇರೆ ಥರ ವೈಬ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ನೀವು ಚರ್ಚ್ ಸುತ್ತಮುತ್ತ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಫುಲ್ ಫೆಸ್ಟಿವ್ ವೈಬ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಕ್ರಿಸ್ಮಸ್ ಟ್ರೀ ಜೊತೆಗೆ ಗಿಫ್ಟ್ಸ್ಗಳಾಗಿರ್ಬೋದು, ಸೊ ಸ್ಯಾಂಟಾ ಕ್ಲಾಸ್ ಆಗಿರ್ಬೋದು, ಸಾಕಷ್ಟು ಎಲ್ಲ ನೋಡ್ತಾ ಇರ್ತಾರೆ ಸುತ್ತಮುತ್ತ. ಅದೊಂಥರ ಕಲರವ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಚರ್ಚ್ಗೆ ಹೋಗಿದ್ದೀರಾ ಇವತ್ತು ಅಂತಂದ್ರೆ ಸೊ ಹೇಗಿತ್ತು ನಿಮ್ಮ ಒಂದು ಭೇಟಿ ಚರ್ಚ್ಗೆ ಹೋಗಿದ್ದು? ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮ್ಮ ಕಡೆ ನಿಮ್ಮ ಮನೆ ಹತ್ರ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಯಾರಾದ್ರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಅಂತಂದ್ರೆ ಸೊ ನೀವು ಕೂಡ ಹೇಳ್ಬೋದು ಕ್ರಿಸ್ಮಸ್ ಹಬ್ಬ ನಿಮ್ಮ ಕಡೆ ಹೇಗೆ ನಡೀತಾ ಇದೆ ಅಂತ. ಸೊ ಅದಕ್ಕೂ ಮೊದಲು ಇನ್ನು ಸಾಕಷ್ಟು ಮಾತಾಡೋಣ, ಹಾಗೆ ಕಾಲೇಜ್ ಏನೇನು ಹೇಳ್ತಾರೆ ಅಂತ ಕೇಳೋಣ. ಸೊ ಅವ್ರ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಆಗಿರ್ಬೋದು, ಸೊ ಏನಾದ್ರು ಒಂದು ಹೊಸ ಹೊಸ ಮಾಹಿತಿಗಳು ನಿಮಗೆ ಸಿಗುತ್ತಾ ಅಂತ ನೋಡೋಣ. ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದು ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ
ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ, ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ನೀವು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಬಳಿ ಏನಾದರೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಏನಾದರೂ ಮಾಹಿತಿಗಳಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಕೇಳಿಸ್ತಾ ಇಲ್ಲ, ತುಂಬ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣಿಸುತ್ತೆ. ಹಲೋ ಹಲೋ, ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ, ಅವ್ರು ಮಾತಾಡ್ತಾ ಇರೋದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಈ ಕ್ರಿಸ್ಮಸ್ ಹಬ್ಬದ ಟೈಮಲ್ಲಿ ಸೊ ಇನ್ನೊಂದು ರಿಚುವಲ್ ಏನಪ್ಪ ಮಾಡ್ತಾರೆ ಅಂತಂದರೆ ಸೀಕ್ರೆಟ್ ಸ್ಯಾಂಟಾ ಅಂತ ಮಾಡ್ತಾರೆ. ಸೊ ಅದು ಸ್ಕೂಲಲ್ಲಾಗಿರ್ಬೋದು, ಆಫೀಸ್ ಪ್ಲೇಸಲ್ಲಾಗಿರ್ಬೋದು, ಸೊ ಅಲ್ಲೆಲ್ಲ ಮಾಡ್ತಾರೆ. ಸೊ ಏನಪ್ಪ ಸೀಕ್ರೆಟ್ ಸ್ಯಾಂಟಾ ಅಂದರೆ ಅಂತಂದರೆ ಸೊ ಒಂದು ಚೀಟಿ ಬರೀತಾರೆ. ಸೊ ಸಾಕಷ್ಟು ಚೀಟಿಯನ್ನು ಬರೀತಾರೆ. ಸೊ ಅದರಲ್ಲಿ ಎಲ್ಲ ಹೆಸರು ಬರೆದಿರ್ತಾರೆ. ಸೊ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಬಂದುಬಿಟ್ಟು ಆ ಚೀಟಿಗಳನ್ನ ತೊಗೋಬೇಕು. ಸೊ ಅದೆಲ್ಲ ಮಿಕ್ಸ್ ಮಾಡಿ ತೊಗೊಂಡಾಗ ಸೊ ಯಾರಿಗೆ ಯಾರ ಹೆಸರು ಬಂದಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಏನು ಮಾಡಬೇಕು ಅಂತಂದರೆ ಅವರಿಗೆ ಗಿಫ್ಟ್ಸ್ನ ತೊಗೊಂಡು ಹೋಗಬೇಕು. ಸೊ ಕ್ರಿಸ್ಮಸ್ ಹಬ್ಬದ ದಿನ ಅವರಿಗೆ ಒಂದು ಗಿಫ್ಟನ್ನು ಕೊಡಬೇಕು. ಸೊ ಇದೊಂಥರ ಸೀಕ್ರೆಟ್ ಸ್ಯಾಂಟಾ ಅಂತ ಮಾಡ್ತಾರೆ. ಸೊ ನಿಮ್ಮ ಕಡೆ ಏನಾದ್ರು ಸೀಕ್ರೆಟ್ ಸ್ಯಾಂಟಾ ಮಾಡಿದ್ದೀರಾ? ಸೊ ನಿಮಗೆ ಸೀಕ್ರೆಟ್ ಸ್ಯಾಂಟಾ ಏನಾದ್ರು ಅನಿಸ್ತಾ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಈ ಸೀಕ್ರೆಟ್ ಸ್ಯಾಂಟಾ ಜೊತೆಗೆ ಇನ್ನು ಸಾಕಷ್ಟು ರಿಚುವಲ್ಸ್ ಎಲ್ಲ ಮಾಡ್ತಾರೆ. ಸೊ ಏನೇನಪ್ಪ ಮಾಡ್ತಾರಪ್ಪ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಥರ ಕ್ರಿಸ್ಮಸ್ ಟ್ರೀಯನ್ನು ಇಡ್ತಾರೆ. ಸೊ ಕ್ರಿಸ್ಮಸ್ ಟ್ರೀಗೆ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಅದಕ್ಕೆ ಬೆಲ್ಸ್ ಆಗಿರ್ಬೋದು, ಸೊ ಎಲ್ಲ ಒಂದು ಕಲರ್ ಬಾಲ್ಸ್ ಹಾಕಿರ್ತಾರೆ ಅದಕ್ಕೆ. ಸೊ ಹಾಗೆ ಒಂದು ಸ್ವಲ್ಪ ಫುಲ್ ಡೆಕೋರೇಷನ್ ಮಾಡ್ತಾರೆ, ಲೈಟಿಂಗ್ಸ್ ಹಾಕಿರ್ತಾರೆ, ಅದರಿಂದ ಡೆಕೋರೇಷನ್ ಮಾಡ್ತಾರೆ. ಸೊ ಕ್ರಿಸ್ಮಸ್ ಟ್ರೀನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಸೊ ಅದರ ಜೊತೆಗೆ ಸೊ ಈ ರೀತಿ ಕ್ಯಾಪ್ಸ್ಗಳೆಲ್ಲ ಇರುತ್ತೆ ನಿಮಗೆ, ಅದ್ರ ಜೊತೆ ಗಿಫ್ಟ್ಸ್ಗಳೆಲ್ಲ ಇರುತ್ತೆ. ಸೊ ಮನೇಲೆಲ್ಲ ಎಲ್ಲರಿಗೂ ಒಂದು ಗಿಫ್ಟ್ಸನ್ನು ತೊಗೊಂಡು ಬಂದಿರ್ತಾರೆ. ಸೊ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಹಾಡನ್ನು ಕೇಳಿರೋ ಥರ ಸೊ ಕ್ರಿಸ್ಮಸ್ ಜೊತೆಗೆ ನ್ಯೂ ಇಯರನ್ನು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ನಮ್ಮ ಹೆಸರು ರಾಧಾ ಅಂತ. ನಮಸ್ತೆ ರಾಧಾ ಅವರೇ, ಹೇಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀವಿ. ರಾಧಾ ಅವರೇ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಓಕೆ ಮೇಡಮ್. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ ಮೇಡಮ್. ಸೊ ಇದನ್ನ ವಿಷಯ ಏನಂತ ಗೊತ್ತಾಯ್ತಾ ರಾಧಾ ಅವರೇ? ಇಲ್ಲ ಮೇಡಮ್, ಗೊತ್ತಾಗಲಿಲ್ಲ. ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಿದ್ದೀವಿ. ಹಾ ಮೇಡಮ್. ಓಕೆ. ಸೊ ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದೆಯಾ? ಏನೇನು ಮಾಡ್ತಾರೆ, ಏನೇನಿರುತ್ತೆ ಅಂತ? ಇಲ್ಲ ಮೇಡಮ್, ನಮ್ಗೆ ಅಷ್ಟು ಗೊತ್ತಿಲ್ಲ. ಓಕೆ. ಸೊ ನಾನು ಆಗಲೇ ಒಂದು ಪ್ರಶ್ನೆಯನ್ನ ಕೇಳಿದೆ. ಸೊ ಇದಕ್ಕೆ ಆನ್ಸರ್ ಮಾಡ್ತೀರಾ? ನಾನು ಕೇಳ ನಿಮಗೆ. ಸೊ ಕ್ರಿಸ್ಮಸ್ ಗೊತ್ತಿಲ್ಲ ಮೇಡಮ್, ನಾನು ಇವತ್ತು ಟಿವಿ ಆನ್ ಮಾಡಿದೆ. ಓಕೆ. ಸೊ ಹಾಗಾಗಿ ಅದು ಕೇಳಿದ್ದೆ, ಉತ್ತರ ಸಿಕ್ಕಿತ್ತು ಅದಕ್ಕೆ. ಅದನ್ನ ಇನ್ನೊಂದ್ಸಲ ಕೇಳ್ತೀನಿ ನಿಮಗೆ. ಓಕೆ. ಸೊ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಗಿಫ್ಟ್ಸ್ ಅನ್ನ ಒಬ್ರು ತಾತ ತಗೊಂಡ್ ಬರ್ತಾರೆ, ಅವ್ರ ಹೆಸರೇನು? ಕ್ರಿಸ್ಮಸ್ ನೋಡಿರ್ತೀರ, ಅವ್ರಿಗೆ ವೈಟ್ ಗಡ್ಡ ಇರುತ್ತೆ. ನೆನಪಾಗ್ತಿಲ್ಲ ಮೇಡಮ್. ನೋಡಿದಿರಾ? ನೆನಪಾಗ್ತಿದೇನಾ? ಗೊತ್ತು ಮೇಡಮ್, ನನಗೆ ನೆನಪಾಗ್ತಲ್ಲ. ಓಕೆ. ಸೊ ನೋಡಿದಿರಾ ಅವರನ್ನ ಎಲ್ಲ ಒಂದ್ ಕಡೆ ಫೋಟೋಸ್ ಅಲ್ಲೆಲ್ಲ, ಬಟ್ ನೆನಪಾಗ್ತಿಲ್ಲ. ಹಾ ಮೇಡಮ್. ಓಕೆ, ಸೂಪರ್. ಸೊ ಸ್ಯಾಂಟಾ ಕ್ಲಾಸ್ ಹೆಸರು ಹೌದ್ರಾ? ಇವಾಗ ನೆನಪಾಯ್ತಾ? ಹಾ ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹಾ ಮೇಡಮ್. ಸೊ ಇಲ್ಲಿ ನೀವು ಯಾವ್ದಾರು ಹಾಡು ಹೇಳ್ತೀರಾ ನಿಮ್ಮ ಕಡೆಯಿಂದ ಇವತ್ತು? ಹಾಡಿಲ್ಲ ಮೇಡಮ್. ಯಾವ್ದಾದ್ರು ಹೇಳಿ, ಪರವಾಗಿಲ್ಲ, ಫಿಲ್ಮ್ ಸಾಂಗ್ಸೇ. ಹಾಡು ಹೇಳ್ತೀನಿ. ಹಾ, ಯಾವ? ಹಲೋ, ಹಾ ಹೇಳಿ, ಹೇಳಿ. ಯಾವ್ದಾದ್ರು ಹೇಳಿ. ಹಲೋ. ಹಾ ಹೇಳಿ, ಕೇಳಿಸ್ತಿದೆ. ಕೇಳಿಸ್ತಿಲ್ಲ ಮೇಡಮ್, ಲೈನ್ ಕಟ್ ಆಗ್ತಾ ಇತ್ತು. ಕೇಳಿಸ್ತಾ ಇದೆ, ಹೇಳಿರೋದವ್ರ. ಸೂರ್ಯನ ಕಿವಿ ಹಿಂಡಿ ಹಿಳೆಗೆ ಎಳೆದು ತಾರೋ, ಕಿರಣಗಳ ಕೈ ಹಿಡಿದು ಬೆಳಕಿನ ಬಂಡಿಯ ಹೂಡೋ, ಇಬ್ಬನಿ ಕರೆಗೆ ಬಿಚ್ಚಗಿದೆ ಬೇಗನೆ ಬಾರೋ ಸ್ನಾನಕ್ಕೆ, ನದಿಗಳು ನಿದ್ದೆಯ ಮದ್ದಲಿವೆ ಎದ್ದು ಇದ್ದಿಸೋ ಧ್ಯಾನಕ್ಕೆ, ಹೇಳು ಹೇಳು ಕರಿಗಸವ ಮಗ ಇರುಳೋ ನಿನ್ನ ಕೈವಶವ, ಹೇಳು ಹೇಳು ಕರಿಗಸವ ಮಗ ಇರುಳೋ ನಿನ್ನ ಕೈವಶವ. ಅಷ್ಟೇ ಮೇಡಮ್. ಸೂಪರ್. ಸೊ ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾರದವ್ರೆ? ಹಾ ಮೇಡಮ್, ನಮ್ಮ ಅಣ್ಣನ್ ಮಗಂದು ನಿಖಿಲ್, ಅವ್ರ ಬರ್ತ್ಡೇ ಇದೆ ನಾಳೆ, ಅಳಿಯಂದು. ಹಾ, ಅವ್ರಿಗೆ ಹ್ಯಾಪಿ ಬರ್ತ್ಡೇ ನಿಖಿಲ್. ಓಕೆ. ಸೊ ನಿಮ್ಮ ಕಡೆಯಿಂದ ನಿಖಿಲ್ ಅವರಿಗೆ ರಾಧಾ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್. ನಾಳೆ ಕೂಡ ಕರೆ ಮಾಡಿ, ನಾಳೆ ಕೂಡ ವಿಶ್ ಮಾಡೋಣ. ನಾಳೆನೇ ಮಾಡ್ತೀವಿ ಮೇಡಮ್.
ಓಕೆ ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ, ನಿಮಗೆ ಇವತ್ತು ಶುಭ ಸಂಜೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಬಾಯ್ ಬಾಯ್. ರಾಧಾ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಂದು ಹಾಡನ್ನು ಕೂಡ ಹೇಳಿದರು. ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿತ್ತು ಅಂದರೆ ಅದನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಕ್ರಿಸ್ಮಸ್ ಹಬ್ಬ ಕೆಲವೊಂದು ಸ್ಕೂಲ್ಸಲ್ಲೆಲ್ಲ ಆಚರಿಸ್ತಾರೆ ಅಥವಾ ಆಫೀಸ್ ಪ್ಲೇಸಲ್ಲೆಲ್ಲ ಆಚರಿಸ್ತಾ ಇರ್ತಾರೆ. ಸೊ ನೀವೇನೇನು ಆಚರಿಸಿದ್ದೀರಾ, ನಿಮ್ಮ ಕಡೆ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಕ್ರಿಸ್ಮಸ್ನ, ಅದ್ರ ಬಗ್ಗೆ ಕೂಡ ನೀವು ಅದನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸೌಭಾಗ್ಯ ಅಂತ. ನಮಸ್ತೆ ಸೌಭಾಗ್ಯ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಲಲಿತ್ ಅವರಿಂದ. ಹೇಳಿ. ದಾವಣಗೆರೆ. ಓಕೆ, ಸೊ ಹೇಳಿ, ಏನು ಮಾಡ್ಕೊಂಡಿದ್ದೀರಾ? ನಾವು ಕಲ್ತ್ಕೊಂಡಿದ್ವಿ. ಹೇಳಿ. ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ. ಕೇಳಿಸ್ತಾ ಇದೆಯಾ ಇವಾಗ? ಕೇಳ್ತಾ ಇದೆ. ಓಕೆ, ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ಡಿಸ್ಟರ್ಬೆನ್ಸ್ ತುಂಬ ಇದೆ. ಹಲೋ ಹಲೋ, ಭಾಗ್ಯರು, ಡಿಸ್ಟರ್ಬೆನ್ಸ್ ತುಂಬ ಇದೆ. ಹೇಳಿ ಹೇಳಿ. ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದ್ರು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ. ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ. ಒಟ್ಟು ಒಬ್ರು ಇದು ಗಿಫ್ಟ್ ತಂದು ಕೊಡ್ತಾರ. ಗಿಫ್ಟ್ಸ್ ಅಂತ ಕೊಡ್ತಾರೆ, ಅದು ಗೊತ್ತಿದೆ. ಯಾವಾಗಾದ್ರೂ ನೀವು ಚರ್ಚಿಗೆ ಹೋಗಿದ್ದೀರಾ? ಟ್ರೀಗೆಲ್ಲ ಡೆಕೋರೇಟ್ ಮಾಡ್ತಾರ. ಓಕೆ, ಸೂಪರ್. ಹಾಂ, ಅಷ್ಟೇ. ಓಕೆ, ಸೂಪರ್. ಸೊ ಇವತ್ತು ಯಾವ್ದಾದ್ರು ನಿಮ್ಮ ಕಡೆಯಿಂದ ಹಾಡು ಹೇಳ್ತೀರಾ? ಒಂದೆರಡು ಲೈನ್ ಯಾವ್ದಾದ್ರು ಫಿಲ್ಮ್ ಸಾಂಗ್ಸ್ ಟ್ರೈ ಮಾಡ್ತೀರಾ? ಹಾಂ, ಹೇಳಿ. ನಿನ್ನ ಧ್ವನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೊಂದು ಸಿಗದಂತೆ ಕಾಯುವೆ. ಇಷ್ಟೇ. ಓಕೆ, ಸೊ ಇವತ್ತು ಯಾರಿಗಾದ್ರು ಶುಭಾಶಯ ತಲುಪಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ನನ್ನ ಕಡೆಯಿಂದ ನಮ್ಮ ತಮ್ಮ ಗಗನ್ ಅಂತ, ಅವನಿಗೆ ಹುಟ್ಟು ಹಬ್ಬದ ಶುಭಾಶಯ ಕೊಡ್ಬೇಕಿತ್ತು. ಅವ್ರ ಹೆಸರು? ಗಗನ್. ಎಸ್, ಗಗನ್ ಅವ್ರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಅವರು ಕೂಡ ಗಗನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ತಲುಪಿಸ್ತಾ ಇದ್ರು. ಸೊ ನೀವು ಕೂಡ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಹಾಗೆ ಅವರಿಗೆ ನಿಮ್ಮ ವಿಶಸ್ಸನ್ನು ತಿಳಿಸ್ಬೋದು. ಅದ್ರ ಜೊತೆಗೆ ಇವತ್ತು ಕ್ರಿಸ್ಮಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ಎಲ್ಲ ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ಕ್ರಿಸ್ಮಸ್ಸನ್ನು. ಸೊ ಕೆಲವೊಂದು ಕಡೆ ಟ್ರೀಸ್ ಎಲ್ಲ ಇಟ್ಟಿರ್ತಾರೆ, ಕ್ರಿಸ್ಮಸ್ ಟ್ರೀ, ಅದ್ರ ಜೊತೆಗೆ ಸಾಕಷ್ಟು ಗಿಫ್ಟ್ಸನ್ನು ಇಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ಸ್ನೋ ಲ್ಯಾಂಡ್ಸ್ಗಳಲ್ಲಿ ಜಾಸ್ತಿ ಒಂಥರ ಶೀತ ಪ್ರದೇಶಗಳಲ್ಲಿ ವೆಸ್ಟರ್ನೈಸಲ್ಲಿ ಅಲ್ಲೆಲ್ಲ ಮಾಡೋದ್ರಿಂದ ಸೊ ಎಲ್ಲ ಸ್ವಲ್ಪ ಸ್ನೋ ಮ್ಯಾನ್ಸ್ ಎಲ್ಲ ಮಾಡಿರ್ತಾರೆ. ಸೊ ಅಲ್ಲೊಂಥರ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ಎಲ್ಲ ನೋಡಿರ್ತೀರ ನೀವು ಫಿಲ್ಮ್ಸ್ಗಳಲ್ಲೆಲ್ಲ ಕ್ರಿಸ್ಮಸ್ನ ಯಾವ ರೀತಿ ಮಾಡ್ತಾರೆ ಅಂತ. ಸೊ ನೀವೆಲ್ಲ ನೋಡಿದಿರಾ ಅಂತಂದರೆ ಸೊ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತು ಮಾತಾಡ್ಬೋದು. ಸೊ ಹಾಗೆ ನಿಮ್ಗೆ ಏನೇನು ಗೊತ್ತಿದೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ, ಸೊ ಏನೆಲ್ಲ ಮಾಡ್ತಾರೆ, ಏನೇನು ಇರುತ್ತೆ, ಕತೆಗಳೇನಾದ್ರು ಕೇಳಿದರೆ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸೊ 2 ದಿನ ವೀಕೆಂಡ್ ಇತ್ತು, ಏನೆಲ್ಲ ಮಾಡಿದ್ರಿ? ಏನ್ ಮೇಡಮ್ ವೀಕೆಂಡ್ ಎಲ್ಲ ಏನೇನು ಮಾಡಿದ್ರಿ? ವೀಕೆಂಡ್ ಅಲ್ಲಿ ಏನು ಮಾಡಿಲ್ಲ ಮೇಡಮ್. ನಮ್ ರಿಲೇಟಿವ್ ಒಬ್ರು ಎಕ್ಸ್ಪೈರ್ ಆದ್ರು. ಓಕೆ, ಕ್ಷಮಿಸಿ. ಕ್ಷಮಿಸಿ. ಓಕೆ, ಇವತ್ತಿನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗಿಲ್ಲ, ಸರಿಯಾಗಿ ಯಾಕೆ ಕೇಳಿಸ್ತಿಲ್ಲ. ಓಕೆ, ಇವತ್ತು ಕ್ರಿಸ್ಮಸ್ ಹಬ್ಬ ಇದೆ. ಹಾ ಮೇಡಮ್. ಸೊ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದೆಯಾ ಕ್ರಿಸ್ಮಸ್ ಹಬ್ಬದ ಬಗ್ಗೆ? ಅಂದ್ರೆ ಜೀಸಸ್ ಹುಟ್ಟಿದ್ದು ಹಾ, ಬೆತ್ಲಹೇಮ್ನಲ್ಲಿ. ಎಸ್, ಸರಿಯಾದ ಉತ್ತರ. ಹಾ, ಬೆತ್ಲಹೇಮ್ನಲ್ಲಿ. ಅವ್ರ ತಂದೆ ತಾಯಿ ಜೋಸೆಫ್ ಮೇರಿ. ಹಾ ಹಾ, ಹೇಳಿ. ಆಮೇಲೆ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದವನು. ಮೇರಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದವನು. ಜೀಸಸ್ ಹುಟ್ಟಿದ್ದು. ಆಮೇಲಿಂದ ಅವನಿಗೆ ಬೋಧನೆಗಳು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಅವನನ್ನ ಶಿಲುಬೆಗೆ ಏರಿಸ್ತಾರೆ. ಶಿಲುಬೆಗೆ ಏರಿಸಿದ್ದಾದ್ಮೇಲೆ ಆಮೇಲೆ ಅವನು
2 ದಿನದ ನಂತರ ಮತ್ತೆ ಕಾಣಿಸ್ಕೊಂತಾನಲ್ಲ ಅವಾಗ್ಲೇನೆ ಗುಡ್ ಫ್ರೈಡೆ ಅಂತ ಶುಭ ಶುಕ್ರವಾರ ಅಂತ ಆಚರಿಸ್ತಾರೆ ಮೇಡಮ್. ಹೌದು. ಹಾ. ಹ್ಮ್. ಓಕೆ ಅವ್ನು ಸೂಪರ್. ಮತ್ತೆ ಬಂದಿದ್ದು ಅವ್ನು ಆದ್ರೂ ಶಿಲುಬೆಗೆ ಏರ್ಸಿದ್ರು ಕೂಡ ಅವಾಗ್ಲೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತಾನೆ, ಇವರಿಗೆ ತಪ್ಪು ಶಿಲುಬೆನ ತಪ್ಪು ಮಾಡ್ತಿದಾರೆ, ಇವ್ರನ್ನೆಲ್ಲ ಕ್ಷಮಿಸು ದೇವ್ರೆ ಅಂತ ಕೇಳ್ಕೊಂತಾನೆ. ಹಾ ಸೂಪರ್. ತುಂಬಾ ಚೆನ್ನಾಗಿ ಕಥೆನ ಹೇಳಿದ್ರಿ. ಸೊ ಕ್ರಿಸ್ಮಸ್ ಹಬ್ಬ ಹೇಗ್ ಮಾಡ್ತಾರೆ ಅಂತ ನಿಮ್ಗೆ ಏನಾರು ಗೊತ್ತಿದೆನಾ? ಏನೇನ್ ಮಾಡ್ತಾರೆ ಕ್ರಿಸ್ಮಸ್ ಹಬ್ಬದಲ್ಲಿ ಅಂತ? ಏನ್ ಮೇಡಮ್? ಕ್ರಿಸ್ಮಸ್ ಹಬ್ಬದಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ಏನಾರು ಗೊತ್ತಿದ್ಯಾ? ಅಂದ್ರೆ ಕ್ರಿಸ್ಮಸ್ ಟ್ರೀ ಅಂತ ಇರುತ್ತೆ, ಆ ಟ್ರೀಗೆ ಅಲಂಕಾರ ಮಾಡ್ತಾರೆ, ಲೈಟಿಂಗು. ಸೂಪರ್. ಹಾ. ಫ್ರೂಟ್ಸ್ ಇಂದ ಲೈಟಿಂಗ್ ಇಂದ ಅಲಂಕಾರ ಮಾಡ್ತಾರೆ. ಹಾ. ಮನೆಯಲ್ಲಿ ಈ ವೆಸ್ಟರ್ನ್ ಕಂಟ್ರೀಸ್ ನಲ್ಲೆಲ್ಲ ಕ್ರಿಸ್ಮಸ್ ತುಂಬಾ ಜೋರಾಗಿ ವಿಶ್ ಮಾಡ್ತಾರೆ, ಮೇರಿ ಕ್ರಿಸ್ಮಸ್ ಅಂತ ಹೇಳಿ. ಹಾ. ಮತ್ತೆ ಗೀತೆಗಳು, ಕ್ರಿಸ್ಮಸ್ ಗೀತೆಗಳನ್ನ ಆಡ್ತಾರೆ. ಹಾ ಸೂಪರ್. ಪ್ರಯಾಣದಲ್ಲಿ. ಹಾ. ಅಷ್ಟೇ ಮೇಡಮ್. ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಕ್ರಿಸ್ಮಸ್ ಹಬ್ಬದಲ್ಲಿ ಏನೇನ್ ಮಾಡ್ತಾರೆ ಅಂತ. ಸೊ ಅದ್ರ ಹಾಡು ಹೇಳ್ತಾರೆ ಇವತ್ತು ನಿಮ್ ಕಡೆಯಿಂದ? ಹಾ ಹೇಳಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ದೇವರೇ ನಿನ್ನನ್ನೇ ಸ್ತುತಿತೆ, ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನೇ ಸ್ತುತಿತೆ, ಯೇಸುವೇ ನಿನ್ನನ್ನೇ ಸ್ತುತಿತೆ, ಸ್ತುತಿತೆ ಎಲ್ಲ ವೇಳೆಯಲ್ಲೂ ಸ್ತುತಿತೆ, ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನೇ ಸ್ತುತಿತೆ, ಸ್ತುತಿತೆ ಎಲ್ಲ ವೇಳೆಯಲ್ಲೂ ಸ್ತುತಿತೆ. ವಾವ್ ಸೂಪರ್. ಎಲ್ಲಿ ಕಲ್ತ್ಕೊಂಡ್ರಿ ಈ ಹಾಡನ್ನ ನೀವು? ಅಂದ್ರೆ ನಮ್ ಫ್ರೆಂಡ್ ಒಬ್ಳು ಕ್ರಿಶ್ಚಿಯನ್ ಇದ್ಲು, ಅವಳು ಹೇಳ್ತಿದ್ಲು ಇದನ್ನ. ಓಕೆ, ಅವ್ರು ಹೇಳ್ತಾರದ್ ನಿಮ್ಗೆ ನೆನಪಿದೆ? ಹಾ ಮೇಡಮ್, ನಾವು ಹೈಸ್ಕೂಲ್ ಅಲ್ಲಿ ಫ್ರೆಂಡ್ ಇದ್ದು ಉಮಾ ಅಂತ ಹೇಳಿ, ಅವರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ರು. ಓಕೆ. ಅವಳು ಹೇಳಿದ್ಲು ಇನ್ನೊಂದ್ಸಲ. ಓಕೆ. ಸೊ ನೀವ್ ಯಾವಾಗಾದ್ರೂ ಚರ್ಚಿಗೆ ಹೋಗಿದ್ದೀರಾ? ನೋಡಿದೀರಾ ಚರ್ಚನ್ನ? ಹಾ, ಗೋವಾದಲ್ಲಿ ಇದೆಯಲ್ಲ ಮೇಡಮ್, ಆ ಚರ್ಚ್ ನೋಡಿದೀನಿ ಮೇಡಮ್. ಓಕೆ. ಸೊ ಏನಿರುತ್ತೆ ಚರ್ಚಲ್ಲಿ ಯೂಶಲಿ? ಚರ್ಚಲ್ಲಿ ಅಂದ್ರೆ ಅವೇ ಇವು ಪ್ರೇಯರ್ ಹಾಲು ಅದೆಲ್ಲ ಇರುತ್ತೆ ಮೇಡಮ್, ಮತ್ತೆ ಬೈಬಲ್, ಪ್ರೇಯರ್ ಹಾಲು ಎಲ್ಲ ಇರುತ್ತೆ. ಆಮೇಲೆ ಹರಿಹರದಲ್ಲಿ ಒಂದ್ ಸೆಂಟ್ ಮೇರಿಸ್ ಚರ್ಚ್ ಅಂತ ಇದೆ, ಮರಿಯಾ ನಿವಾಸ್ ಅಂತ ಹೇಳಿ, ಅದನ್ನ ನೋಡಿದೀನಿ. ಆಮೇಲೆ ಇದನ್ನ ಏನದು ಅದು ಗೋವಾದಲ್ಲಿರೋ ಚರ್ಚ್, ಫೇಮಸ್ ಆನ್ಶಿಯಂಟ್ ಚರ್ಚ್ ಇದೆಲ್ಲ, ಅದನ್ನ ನೋಡಿದೀನಿ ಮೇಡಮ್. ಓಕೆ. ಓಕೆ ಸೂಪರ್. ಯೇಸು ಕ್ರಿಸ್ತನ್ ಶಿಲುಬೆಗೆ ಏರ್ಸಿರೋದಿರುತ್ತೆ, ಹಾ, ಆ ಸಿಂಬಲ್, ಪ್ಲಸ್ ಸಿಂಬಲ್ ಬರುತ್ತೆ, ಕ್ರಾಸ್ ಸಿಂಬಲ್ ಇರುತ್ತೆ. ಹಾ. ಮತ್ತೆ ಬೈಬಲ್, ಪ್ರೇಯರ್ ಹಾಲು ಅದೆಲ್ಲ ಇರುತ್ತೆ ಮೇಡಮ್, ಮೆಡಿಟೇಷನ್ ಮಾಡೋದು ಎಲ್ಲ. ಓಕೆ ಸೂಪರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ, ಸಾಕಷ್ಟು ಕಥೆಯನ್ನ ಕೂಡ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾದ್ರು ಶುಭಾಶಯ ತಲುಪಿಸ್ಬೇಕಿತ್ತ ನಿಮ್ ಕಡೆಯಿಂದ? ಶುಭಾಶಯ ಇಲ್ಲ ಮೇಡಮ್, ಯಾರಿಲ್ಲ. ಎಸ್, ನಿಮ್ಗೆ ಶುಭ ಸಂಜೆ ಇವತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡು, ಸೊ ಕ್ರಿಸ್ಮಸ್ ಹಬ್ಬವನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಯೇಸು ಕ್ರಿಸ್ತರು ಹುಟ್ಟಿದ ಹೇಗೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇವತ್ತು ಕಂಪ್ಲೀಟಾಗಿ ನಾವು ಅದ್ರ ಬಗ್ಗೆನೇ ಮಾತಾಡಿದ್ವಿ, ಏನೇನೆಲ್ಲ ಕ್ರಿಸ್ಮಸಲ್ಲಿ ಏನೇನು ಮಾಡ್ತಾರೆ ಅಂತ. ಸೊ ಬನ್ನಿ, ಇನ್ನೊಬ್ರು ಲಾಸ್ಟ್ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಹೇಳಿ? ಸಾನಿಕಾ. ನಮಸ್ತೆ ಸಾನಿಕಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹರಿಹರ ತಾಲೂಕು ಮಂತೋರಿ ಗ್ರಾಮ. ಓಕೆ, ಹೇಳಿ, ಏನ್ ಮಾಡ್ಕೊಂಡಿರೋದು, ಏನು ಓದ್ತಿರೋದು? ನಾವು 6ನೇ ಕ್ಲಾಸ್. 6ನೇ ಕ್ಲಾಸ್ ಓದ್ತಾ ಇದ್ದೀರಾ? ಓಕೆ ಸೂಪರ್. ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇಂಗ್ಲೀಷು. ಯಾವ್ದಾರ ಪೋಯಮ್ ಹೇಳ್ತೀರಾ ಇವತ್ತು? ಪೋಯಮ್ ಯಾವ್ದಾದ್ರು ಹೇಳ್ತೀರಾ? ಹಾ ಹೇಳಿ. The way to succeed. Write down and write it on the head. ಅಷ್ಟೇ, 2 ಲೈನ್ ಬರೋದು ನನಗೆ. 2 ಲೈನ್ ಬರೋದಾ? ಓಕೆ, ಪರವಾಗಿಲ್ಲ. ಸೊ ಇವತ್ತು ಯಾವ ಹಬ್ಬ ಏನ್ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಹೌದು, ಗೊತ್ತಾಯ್ತು. ಏನಿವತ್ತು? ಕ್ರಿಸ್ಮಸ್ ಹಬ್ಬ. ಇವತ್ತು ಕ್ರಿಸ್ಮಸ್ ಹಬ್ಬ. ಸೊ ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಿಮ್ಗೆ ಏನಾರು ಗೊತ್ತಿದೆಯಾ? ಗೊತ್ತಿಲ್ಲ ಅಷ್ಟಕ್ಕೊಂದು. ಗೊತ್ತಿಲ್ವಾ? ಇರ್ಲಿ, ಪರವಾಗಿಲ್ಲ. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ ಕಡೆಯಿಂದ? ನಮ್ಮ ಕಡೆಯಿಂದ ನಮ್ಮ ಅಣ್ಣನಿಗೆ ತಿಳಿಸ್ಬೇಕಿತ್ತು. ಹಾ, ಏನ್ ವಿಶೇಷ ಅವ್ರಿಗೆ? ಅವ್ರ ಹೆಸರು? ಅವ್ರ ಹೆಸರು ಕರುಣ. ಹೇಳಿ.
ತರುಣ. ತರುಣ್ ಅಂತ. ಸೊ ಅವ್ರಿಗೇನು ವಿಷಯ ತಿಳಿಸ್ಬೇಕಿತ್ತು? ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಸ್, ತರುಣ್ ಅವರಿಗೆ ಸಾನಿಕರ ಕಡೆಯಿಂದ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ. ಥ್ಯಾಂಕ್ ಯು ಸೊ ಮಚ್ ಸಾನಿಕಾ ಅವ್ರೆ. ಹೇಗೆ ಕಾರ್ಯಕ್ರಮ ಕರೆ ಮಾಡ್ತೀರಿ. ಬಾಯ್ ಬಾಯ್. ಬಾಯ್. ಸಾನಿಕಾ ಅವರು ಕೂಡ ತುಂಬ ಮುದ್ದಾಗಿ ಮಾತಾಡಿದ್ರು. ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಮಂಜುಳ ಅವರು ಕೂಡ ಕಥೆಯನ್ನು ಹೇಳಿದರು. ಸೊ ಏನೆಲ್ಲ ಮಾಡ್ತಾರೆ ಕ್ರಿಸ್ಮಸ್ ಹಬ್ಬದಲ್ಲಿ, ಹಾಗೆ ಅದರ ಜೊತೆಗೆ ಕ್ರಿಸ್ಮಸ್ ಹಬ್ಬ ಯಾಕೆ ಆಚರಿಸ್ತಾರೆ, ಸೊ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ರು ಅವರು ಕೂಡ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನಾನು ಆಗಲೇ ಕೇಳಿದಂಥ ಪ್ರಶ್ನೆಗೆ ಬೆತ್ಲೆಹೇಮ್ ಸರಿಯಾದ ಉತ್ತರ. ಸೊ ಅವರು ಕೂಡ ಎಲ್ಲ ಕರೆಕ್ಟಾಗಿ ಮಾಹಿತಿನ ಹಂಚ್ಕೊಂಡಿರೋದ್ರಿಂದ ಸೊ ನಾನು ಎಕ್ಸ್ಟ್ರಾ ಹೇಳುವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಅದೆಲ್ಲ ಅವ್ರು ಹೇಳಿದ ಮಾತ್ರ ಕರೆಕ್ಟಾಗಿತ್ತು ಇನ್ಫಾರ್ಮೇಷನು. ಸೊ ಇವಾಗ ಸದ್ಯಕ್ಕೆ 7 ಗಂಟೆ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಇವತ್ತು ಕ್ರಿಸ್ಮಸ್ ಬಗ್ಗೆನೇ ಮಾತಾಡಿದ್ವಿ, ನಮ್ಮ ಒಂದು ಸೀಕ್ರೆಟ್ ಸ್ಯಾಂಟಾ ಬಗ್ಗೆ ಮಾತಾಡಿದ್ವಿ, ಸೊ ಸ್ಯಾಂಟಾ ಕ್ಲಾಸ್ ಬಗ್ಗೆ ಮಾತಾಡಿದ್ವಿ. ಸೊ ಸಾಕಷ್ಟು ಮಾತಾಡಿದ್ವಿ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ. ಸೊ ಇವತ್ತಿನ ಸಂಚಿಕೆನ ನೀವು ಮತ್ತೆ ನೋಡಬೇಕು ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ಆಗುತ್ತೆ V1 ಚಾನಲ್. ನೀವು ಅದನ್ನು ಕೂಡ ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗಿರಿ ಆಡ್ಸ್ ಅಂತ. ನೀವು ನಮಸ್ತೆ ದಾವಣಗೆರೆ ಅಂತ ನಿಮ್ಮ ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ನಿಮಗೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಸಿಗುತ್ತೆ. ಅಲ್ಲಿ ಹೋಗಿ ಎಲ್ಲ ವಿಡಿಯೋಸನ್ನು ನೋಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನಲ್. ಗುಡ್ ನೈಟ್, ಶುಭರಾತ್ರಿ.